ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಪೇಪರ್ ಕಟ್ಟಿಂಗು ಮತ್ತು ಆ ಪೇಪರ್ ಕಟ್ಟಿಂಗ್ನ ಬ್ಲೌಸ್ ಮೇಲಿಟ್ಟು ಹೇಗೆ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ಬ್ಲೌಸ್ನ ಉದ್ದ ಬಂದು 13.5 ಇಂಚ್ ಇದೆ. ಇದಕ್ಕೆ ಪ್ಲಸ್ 1 ಇಂಚ್ ಮಾಡಿದ್ರೆ 14.5 ಆಗುತ್ತೆ. 14.5ಗೆ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು, ಮತ್ತೆ ಇಲ್ಲಿ ಶೋಲ್ಡರ್ ಬಂದ್ಬಿಟ್ಟು 10 ಇಂಚ್ ಇದೆ. 10 ಇಂಚನ್ನ 2 ಭಾಗ ಮಾಡಿದ್ರೆ 5 ಪ್ಲಸ್ ಅರ್ಧ ಇಂಚು ಸ್ಟಿಚಿಂಗ್ಗೆ. ಈಗ ಆರ್ಮ್ ಹೋಲ್ ಡೌನ್ ಬಂದು 6 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಚೆಸ್ಟ್ನ ರೌಂಡ್ ಡಿವೈಡೆಡ್ ಬೈ 4 ಮಾಡಬೇಕು. ಇಲ್ಲಿ 9.5ಗೆ ನಾನು ಮಾರ್ಕ್ ಮಾಡ್ತೀನಿ, ಮತ್ತು 2 ಇಂಚು ಮಾರ್ಜಿನ್ಗೋಸ್ಕರ. ಈಗ ಈ ರೀತಿ ಸ್ಟ್ರೈಟಾಗಿ ಲೈನ್ ಡ್ರಾ ಮಾಡ್ಕೋಬೇಕು. ಮತ್ತೆ ಇಲ್ಲಿ 5.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಆರ್ಮ್ ಹೋಲಿಂದ ಶೋಲ್ಡರ್ಗೆ ಜಾಯಿಂಟ್ ಮಾಡಬೇಕು. 1 ಇಂಚಿಗೆ ಆರ್ಮ್ ಹೋಲ್ ರೌಂಡ್ಗೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಫ್ರೆಂಚ್ ಕರ್ವ್ ತಗೊಂಡು ಈ ರೀತಿಯಾಗಿ ಪಾಯಿಂಟ್ ಟು ಪಾಯಿಂಟ್ ಇಟ್ಟು ನೀಟಾಗಿ ರೌಂಡ್ ಶೇಪ್ ಮಾಡಬೇಕು. ಈಗ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆರ್ಮ್ ಹೋಲ್ ರೌಂಡನ್ನು ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿಗೆ ಬಂದಿದೆ. ಈಗ 2 ಇಂಚು ಮಾರ್ಜಿನ್ ಮಾಮೂಲಿಯಾಗಿ ತಗೋಬೇಕು. ಮತ್ತು ವೆಸ್ಟ್ನ ರೌಂಡ್ ಡಿವೈಡೆಡ್ ಬೈ 4 ಅಂದರೆ 9 ಇಂಚಿಗೆ ಬಂತು. 9 ಇಂಚಿಗೆ ಮಾರ್ಕ್ ಮಾಡಿ, ಮತ್ತೆ ಬ್ಯಾಕ್ ಡಾಟ್ಗೋಸ್ಕರ 1 ಇಂಚು ಮತ್ತು ಮಾರ್ಜಿನ್ 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಸ್ಟ್ರೈಟ್ ಲೈನ್ ಡ್ರಾ ಮಾಡಿಕೊಂಡು, ಈಗ ಇಲ್ಲಿ ಶೋಲ್ಡರ್ ಪಟ್ಟಿ 2 ಇಂಚಿದೆ, ಇದಕ್ಕೆ 0.25 ಅಷ್ಟು ಮಾರ್ಕ್ ಮಾಡ್ಕೋಬೇಕು ಎಕ್ಸ್ಟ್ರಾ. ಈಗ 10 ಇಂಚು ನೆಕ್ ಡೌನ್ ಮತ್ತು ಮೇಲ್ ಬಂದಿರೋದು ಗ್ಯಾಪ್ ಬಂದು 2.6 ಇಂಚ್ ಬಂದಿದೆ. ಈ ರೀತಿಯಾಗಿ ಒಂದು ಸ್ಕ್ವೇರ್ ಬಾಕ್ಸು ರೆಡಿ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಫ್ರಂಚ್ ಕರ್ವಿಂದ ಈ ರೀತಿ ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಯು ಶೇಪ್ ಬಂದಿದೆ ಅಂತ. ಈಗ ಇಲ್ಲಿ ಮಾರ್ಕ್ ಮಾಡಿರೋ ಪ್ರಕಾರವಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ನೀಟಾಗಿ ಕಟ್ ಮಾಡ್ಕೋಬೇಕು. ನೆಕ್ನ ರೌಂಡ್ ಶೇಪ್ ಕೂಡ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಚಿಕ್ಕದಾಗಿ ಕಟ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ. ಈಗ ಇಲ್ಲಿ ಫ್ರಂಟ್ ಪಾರ್ಟ್ನ ನಾವು ಕಟ್ ಮಾಡ್ಕೊಳಕ್ಕೆ ಮುಂಚೆ ಬ್ಯಾಕ್ ಪಾರ್ಟ್ಗಿಂತ 1 ಇಂಚು ಹೆಚ್ಚಾಗಿ ತಗೋಬೇಕಾಗತ್ತೆ. 1 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿಯಾಗಿ ಲೈನ್ ಡ್ರಾ ಮಾಡ್ಕೊತಾ ಇದ್ದೀನಿ. ಮತ್ತೆ ಇಲ್ಲಿ 0.25 ಅಷ್ಟು ಮಾರ್ಜಿನ್ಗೆ ಬಿಟ್ಕೋಬೇಕು. ಇದನ್ನು ಈ ಮಾರ್ಜಿನ್ ಯಾಕೆ ಅಂದರೆ ಇಲ್ಲಿ ನಾವು ಸ್ಟಿಚ್ ಮಾಡ್ತೀವಲ್ಲ, ಉಕ್ಪಟ್ಟಿ ಹೈಪಟ್ಟಿ, ಅದಕ್ಕೋಸ್ಕರ. ಈಗ ಏನು ಮಾರ್ಕ್ ಮಾಡಿದ್ದೀವಲ್ಲ 0.25 ಮತ್ತು 1 ಇಂಚು ಬಿಟ್ಟು ಈ ಬ್ಯಾಕ್ ಪಾರ್ಟ್ನ ನಾವು ಇಲ್ಲಿ ಇಟ್ಕೋಬೇಕು. ನೋಡಿ ಈ ರೀತಿಯಾಗಿ ನಾವು ಕಟ್ ಮಾಡಿರೋ ರೀತಿಯಾಗಿಯೇ ಇದನ್ನು ಡ್ರಾ ಮಾಡ್ಕೋಬೇಕಾಗುತ್ತೆ. ಹೀಗೆ ನೀಟಾಗಿ ಡ್ರಾ ಮಾಡ್ಕೋಬೇಕು. ಇಲ್ಲಿ ನೆಕ್ ಸೈಡ್ ಕೂಡ ನಾನು ಇದೇ ರೀತಿ ತಗೊಂಡಿದ್ದೀನಿ. ಮತ್ತು ಇವಾಗ ಆರ್ಮ್ ಹೋಲ್ ಡೌನ್ ಬಂದು 6 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮಾರ್ಕ್ ಮಾಡಿ ನೀಟಾಗಿ ಇಲ್ಲಿ ಶೇಪ್ಗೋಸ್ಕರ ನಾವು ಮತ್ತೆ ಇದನ್ನು ಮಾರ್ಕ್ ಮಾಡ್ಕೋಬೇಕು. ನಾವೇನೇ ಮಾರ್ಕ್ ಮಾಡಿದ್ರು ಇಲ್ಲಿ 0.25 ಇದೆಯಲ್ಲ, ಅದನ್ನು ಬಿಟ್ಟು ಆ ಕಡೆಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ಆರ್ಮ್ ಹೋಲ್ ರೌಂಡ್ಗೋಸ್ಕರ ಅರ್ಧ ಇಂಚು ಒಳಗಡೆ ತೊಗೊತಾ ಇದ್ದೀನಿ. ಇದು ಫ್ರಂಟ್ ಸೈಡ್ ಮಾತ್ರ ಬರಬೇಕು. ಮತ್ತು ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಫ್ರಂಚ್ ಕರ್ವಿಂದ ನೀಟಾಗಿ ಶೇಪ್ ಕೊಡಬೇಕು. ನೋಡಿ ಈ ರೀತಿ. ಈಗ ನೆಕ್ ಡೌನ್ ಬಂದು ಇದು ಫ್ರಂಟ್ ನೆಕ್ ಡೌನು 6.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ ಹೀಗೆ ಮೇಲ್ಗಡೆ ಅರ್ಧ ಇಂಚ್ ಬಿಟ್ಟು 6.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈಗ ಇಲ್ಲಿ ನೆಕ್ ಗ್ಯಾಪ್ ಎಷ್ಟು ಬಂದಿದೆ ಅಂತ ನೋಡಿಕೊಂಡು ಇಲ್ಲೂ ಕೂಡ 0.25 ಅಷ್ಟು ಬಿಟ್ಟು ಈಗ 2.6ಗೆ ಮಾರ್ಕ್ ಮಾಡಿದ್ದೀನಿ. ಈ ರೀತಿ ಸ್ಕ್ವೇರ್ ಬಾಕ್ಸ್ ರೆಡಿ ಮಾಡಿ ಮತ್ತೆ ಇಲ್ಲಿ ನೆಕ್ ರೌಂಡ್ ಶೇಪ್ ಕೊಟ್ಟಿದ್ದೀನಿ. ಈಗ ಇಲ್ಲಿ ಕೆಳಗಿಂದ 3 ಇಂಚಿಗೆ ಮಾರ್ಕ್ ಮಾಡಬೇಕು. ನೋಡಿ ಹೀಗೆ. ಇದು ಮತ್ತೆ ಇಲ್ಲಿ ನಾವು ಸ್ಟ್ರೈಟ್ ಲೈನ್ ಡ್ರಾ ಮಾಡಿಕೊಂಡು
ಇಲ್ಲಿ 1 ಇಂಚಿಗೆ ಮೇಲೆ ಮಾರ್ಕ್ ಮಾಡ್ಕೋಬೇಕು. 1 ಇಂಚು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈಗ ಅರ್ಧ ಇಂಚ್ ಮಾರ್ಕ್ ಮಾಡಿದ್ದೀನಿ ಮೇಲ್ಗಡೆ ಶೋಲ್ಡರು. ಇಲ್ಲಿಂದ ಎಪೆಕ್ಸ್ ಲೆಂತ್ ಬಂದು 9 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಎಪೆಕ್ಸ್ ಟು ಎಪೆಕ್ಸ್ ಬಂದು 9 ಇಂಚಿದೆ. ಅದನ್ನು ಅರ್ಧ ಮಾಡಿದ್ರೆ 3.5 ಇಂಚು. ಈಗ 3.5 ಇಂಚಿಗೆ ಮಾರ್ಕ್ ಮಾಡಿ 1 ಇಂಚಿಗೆ ಮಾರ್ಕ್ ಮಾಡಿದ್ವಲ್ಲ, ಅಲ್ಲಿಂದ ಈ 3.5 ಇಂಚಿಗೆ ಈ ರೀತಿಯಾಗಿ ಫ್ರಂಚ್ ಕರ್ವಿಂದ ಶೇಪ್ ಕೊಟ್ಟಿದ್ದೀನಿ. ಮತ್ತೆ ಜಾಯಿಂಟ್ ಮಾಡಿ ಈ ಲೈನ್ಗಳನ್ನ ಇಲ್ಲಿ 3/4 ಇಂಚಷ್ಟು ಕೆಳಗಿಳಿಸ್ಬೇಕು. ಮತ್ತೆ 1 ಇಂಚು ಡಾಟ್ಗೋಸ್ಕರ, ಸಾರಿ ಅಲ್ಲಿ ಮೇಲೆ ಮಾಡಿರೋ ಮಾರ್ಕ್ಗೆ ಅದು ಜಾಯಿಂಟ್ ಮಾಡಬಾರ್ದು, ಇಲ್ಲಿ ತಪ್ಪಾಗಿದೆ. ಈ ಕೆಳಗಡೆ 3/4 ಇಂಚ್ ಬಿಟ್ಟಿರ್ತೀವಲ್ಲ, ಆ ಮಾರ್ಕ್ಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇದು ಡಾಟ್, ಮೇನ್ ಡಾಟ್ ಇದು. ಮತ್ತೆ ಇಲ್ಲಿ ಸೆಂಟರ್ಗೆ ಫೋಲ್ಡ್ ಮಾಡಿ ಈ ರೀತಿ ಅರ್ಧಕ್ಕೆ ಮಾರ್ಕ್ ಮಾಡ್ಕೋಬೇಕು. ಈಗ ಪಾಯಿಂಟ್ ಇಟ್ಕೊಂಡು ಈ ರೀತಿ ಆರ್ಮೋಲ್ ಹತ್ರ ಡಾಟು, ಮತ್ತೆ ಇದು 2 ಇಂಚ್ ಮಾರ್ಕ್ ಮಾಡಿಕೊಂಡು ಈ ರೀತಿ ಡಾಟ್ ಹಿಡಿಬೇಕು. ಎಲ್ಲ ಡಾಟ್ಗೂ ಕೂಡ 1.5 ಇಂಚಷ್ಟು ಗ್ಯಾಪ್ ಬರಬೇಕು, ಮೇನ್ ಡಾಟ್ ಬಿಟ್ಟು. ಈಗ ಇಲ್ಲಿ ವೆಸ್ಟ್ನ ರೌಂಡ್ ಬಂದು 9 ಇಂಚಿದೆ ನೋಡಿ. 9 ಇಂಚಿಗೆ ಮಾರ್ಕ್ ಮಾಡಿ ಮತ್ತೆ ಡಾಟ್ಗೆ ನಾವು ಎಷ್ಟು ತೊಗೊಂಡಿದ್ದೀವಿ ಅದನ್ನ ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಮತ್ತೆ 2 ಇಂಚು ಮಾರ್ಜಿನ್ಗೆ. ಈಗ ನಾವು ಆರ್ಮೋಲ್ ಹತ್ರ ಕೂಡ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಡ್ರಾ ಮಾಡ್ಕೊಂಡಿರೋ ಪ್ರಕಾರ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಒಳಗಡೆಗೆ ಮಾರ್ಕ್ ಮಾಡಿದ್ದೀವಲ್ಲ, ಇದನ್ನು ನಾವು ಕಟ್ ಮಾಡ್ಕೋಬೇಕು. ಇದು ಫ್ರಂಟಿಗೆ ಮಾತ್ರ, ಫ್ರಂಟ್ ಸೈಡಲ್ಲಿ ಮಾತ್ರ ಒಳಗಡೆ ಕಟ್ ಮಾಡ್ಕೋಬೇಕು. ಈಗ ನೆಕ್ ಸೈಡ್ ಕೂಡ ಕಟ್ ಮಾಡ್ತಾ ಇದ್ದೀನಿ. ಇದು ಪಟ್ಟಿ, ಫ್ರಂಟ್ ಪಟ್ಟಿ ಇದು ನೋಡಿ. ಇದು 1 ಇಂಚಷ್ಟು ಕಟ್ ಮಾಡಿ ತೆಗಿಬೇಕು. ಮತ್ತೆ ಈಗ ಇಲ್ಲಿ ಡಾಟ್ ಪಾಯಿಂಟ್ಸ್ ಬರುತ್ತಲ್ಲ, ಅಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡ್ಕೋಬೇಕಾಗತ್ತೆ. ಈ ಕಟ್ಸ್ ಮಾಡೋದ್ರಿಂದ ನಾವು ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಇದನ್ನಿಟ್ಟು ಮಾರ್ಕ್ ಮಾಡುವಾಗ ನಮಗೆ ಈಸಿ ಆಗುತ್ತೆ. ಮತ್ತೆ ಇಲ್ಲಿ ಸ್ಲೀವ್ಸು ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ ಲೆಂತ್ ಬಂದು 7 ಇಂಚ್ ಇದೆ, ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿದ್ರೆ 8 ಇಂಚ್ ಆಗುತ್ತೆ. ಈಗ ಆರ್ಮೋಲ್ ಡೌನ್ ಬಂದು 3.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಆರ್ಮೋಲ್ 10 ಇಂಚಿದೆ. ಈಗ 1 ಇಂಚ್ಗೆ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಕೇಲ್ ತೊಗೊಂಡಿದ್ದೀನಿ, ಈ ರೀತಿಯಾಗಿರೋದು. ಆ ರೀತಿಯಾಗಿರೋ ಸ್ಕೇಲಿಂದ ಈಸಿಯಾಗಿ ನಾವು ಡ್ರಾ ಮಾಡ್ಕೊಬೋದು ಸ್ಲೀವ್ಸು. ಮಾಡ್ಕೊಂಡ್ಮೇಲೆ ಮತ್ತೆ ಇದು ಪಫ್ ಸ್ಲೀವ್ ಬೇಕು ಅಂತ ಹೇಳಿದ್ದಾರೆ ಕಸ್ಟಮರು, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಈ ರೀತಿ 2 ಇಂಚ್ ಮೇಲೆ ತೊಗೊಂಡು ಸಿಂಪಲ್ ಆಗಿರೋ ಪಫ್ಗಳಿದ್ದಾರೆ, ಅದಕ್ಕೋಸ್ಕರ ಇದನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ 2 ಇಂಚು ಗ್ಯಾಪ್ ತೊಗೊಂಡು ಮಾರ್ಜಿನ್ಗೋಸ್ಕರ ಈ ರೀತಿ ಸ್ಲೀವ್ಸ್ ರೌಂಡು ಕೂಡ ಜಾಯಿಂಟ್ ಮಾಡ್ಕೋಬೇಕು. ಈಗ ಮಾರ್ಕ್ ಮಾಡ್ಕೊಂಡಿರೋ ಪ್ರಕಾರವಾಗಿ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ, ಅಲ್ಲೆಲ್ಲ ಕಟ್ಸ್ಕೊಡ್ಬೇಕು ಚಿಕ್ಕ ಚಿಕ್ಕದಾಗಿ. ಈಗ ಬ್ಯಾಕು, ಫ್ರಂಟ್ ಪಟ್ಟಿ ಮತ್ತು ಸ್ಲೀವ್ಸ್ ರೆಡಿಯಾಗಿದೆ. ಮೇಯ್ನು 4 ಪಾರ್ಟ್ಸ್ ಇರುತ್ತೆ. ಈಗ ನಾನು ಇದನ್ನು ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಕ್ಲೋಸ್ ಆಗಿರೋದು ನಮ್ಮ ಕಡೆ ಸೈಡ್ ಇರಬೇಕು. ಹೀಗೆ ಇದನ್ನು ನೀಟಾಗಿ ಡ್ರಾ ಮಾಡ್ಕೋಬೇಕು. ಮೊದಲಿಗೆ ಈ ರೀತಿಯಾಗಿ ಇಲ್ಲಿ ಡ್ರಾ ಮಾಡ್ಕೊತಾ ಇದ್ದೀನಿ ನಾನು. ನೀಟಾಗಿ ಪೇಪರ್ ಜರುಗದೇ ಇರೋ ಹಾಗೆ ಅದ್ರ ಮೇಲೆ ಒಂದು ತೂಕ ಇಟ್ಟರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡಿ. ಈ ರೀತಿಯಾಗಿ ಈಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಮಾಡ್ಕೊಂಡಿರೋ ರೀತಿಯಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಹೀಗೆ ಫ್ರೆಂಡ್ಸ್, ಇದರಲ್ಲಿ ಏನೇ ಡೌಟ್ ಇದ್ರೂ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಕೈಲಾದಷ್ಟು ನಿಮಗೆ ಸಹಾಯ ಮಾಡ್ತೀನಿ.
ಈ ರೀತಿಯಾಗಿ ಕಟ್ಸ್ ಮಾಡ್ಕೊಂಡಿದ್ದೀನಿ. ಮತ್ತೆ ಈಗ ಫ್ರಂಟ್ ಸೈಡ್ ಕೂಡ ಕಟ್ ಮಾಡ್ಕೋಬೇಕು ನಾವು. ಅಪೋಸಿಟ್ ಸೈಡಲ್ಲಿ ಫ್ರಂಟ್ ಸೈಡ್ ಕಟ್ ಮಾಡ್ಕೊಬೇಕು. ನೋಡಿ ಇದನ್ನು ಈ ರೀತಿಯಾಗಿ ಇಟ್ಕೊಬೇಕು. ಮೊದಲಿಗೆ ನಾನಿಲ್ಲಿ ಚಿಕ್ಕದಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಪಾಯಿಂಟ್ಸ್ ಬರೋ ಕಡೆ ಕಟ್ ಮಾಡ್ಕೊತೀನಿ. ಇದು ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ನೋಡಿ 4 ಡಾಟ್ ಸೈಡ್ ಕೂಡ ನಾನು ಚಿಕ್ಕದಾಗಿ ಕಟ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಫೋಲ್ಡ್ ಮಾಡಿ ಕಟ್ ಮಾಡ್ಕೋಬೇಕು. ಈಗ ಇದನ್ನು ಕೂಡ ಇದೇ ರೀತಿ ಮಾರ್ಕ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಮೊದಲಿಗೆ ಎಲ್ಲ ಸೈಡ್ ಕೂಡ ಇದು ಮಾರ್ಕ್ ಮಾಡ್ಕೋಬೇಕು. ನಾನೀಗ ಕಟ್ಸ್ ಮಾಡಿದ್ನಲ್ಲ ಅಲ್ಲೆಲ್ಲ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಇಲ್ಲಿ ಚಿಕ್ಕದಾಗಿ ಕಟ್ಸ್ ಮಾಡಿರೋ ಕಡೆ ಕೂಡ ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಬೋದು. ಇದು ಹೀಗೆ ಈಸಿಯಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ಕಟ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ದು. ಈಗ ಜಾಯಿಂಟ್ ಸೇರಿಸಿ ನೀಟಾಗಿ ಪಾಯಿಂಟ್ಗಳು ಬರುತ್ತೆ. ನೋಡಿ ಈ ರೀತಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್. ಇದು ಈಗ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಲೈನಿಂಗ್ ಫ್ಯಾಬ್ರಿಕ್ನ. ನೆಕ್ ರೌಂಡ್ ಕೂಡ ನೀಟಾಗಿ ಕಟ್ ಮಾಡ್ಕೋಬೇಕು. ಈಗ ಇಲ್ಲಿ ಚಿಕ್ಕ ಕಟ್ಸ್ ಮಾಡ್ಕೋಬೇಕು ಡಾಟ್ಗಳಿರೋ ಕಡೆ. ಇಲ್ಲಿ ಈಗ ಸ್ಲೀವ್ಸ್ನ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ ಸ್ಲೀವ್ಸ್ ಪ್ಯಾಟರ್ನ್ನ ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಈ ರೀತಿಯಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಾರ್ಕ್ ಮಾಡಿರೋ ಪ್ರಕಾರ ಆಸ್ ಇಟ್ ಈಸ್ ಕಟ್ ಮಾಡ್ಕೋಬೇಕು. ಮಾಮೂಲಿ ಕಟ್ಸ್ ಮಾಡ್ಕೋಬೇಕು. ಈಗ ಪಟ್ಟಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಫ್ರಂಟ್ ಪಟ್ಟಿ. ಇಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ರೆಡಿ ಆಯಿತು. ಈಗ ಇಲ್ಲಿ ಮೈನ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಈ ಕಟ್ ಮಾಡಿರೋ ಪೀಸ್ ಎಲ್ಲ ಕಟ್ಟಿಟ್ಟು ನೀಟಾಗಿ ಕಟ್ ಮಾಡ್ಕೋಬೇಕು ನಾವು. ನೋಡಿ 1/4 ಇಂಚಷ್ಟು ಮಾರ್ಜಿನ್ ಬಿಟ್ಟು ಇದನ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾವು 1/4 ಇಂಚಷ್ಟು ಮಾರ್ಜಿನ್ ಬಿಟ್ಟರೆ ನಮಗೆ ಅನುಕೂಲ, ಯಾಕೆಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಸುತ್ತು 1/4 ಇಂಚಷ್ಟು ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೋಬೇಕು. ಆಮೇಲೆ ಅಟ್ಯಾಚ್ ಮಾಡಿದ್ಮೇಲೆಲ್ಲ ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿ ತೆಗಿಬೇಕು ಫ್ರೆಂಡ್ಸ್. ಈಗ ಇಲ್ಲಿ ಸ್ಲೀವ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಡಬಲ್ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ಸ್ಲೀವ್ಸ್ ಕಟಿಂಗ್ ಮಾಡ್ತಾ ಇದ್ದೀನಿ. ನಾವು ಪೇಪರ್ ಕಟಿಂಗ್ ಮಾಡಿ ಈ ರೀತಿಯಾಗಿ ಕಟ್ ಮಾಡೋದ್ರಿಂದ ಫ್ಯಾಬ್ರಿಕ್ಕು ನಮಗೆ ಸ್ವಲ್ಪ ಮಿಗುತ್ತೆ. ಎಕ್ಸ್ಟ್ರಾ ಪೀಸ್ ಮಿಕ್ಕಿದ್ರೆ ನಮಗೆ ಸೈಡ್ ಪಟ್ಟಿ ಪಟ್ಟಿಗೆಲ್ಲ ಬೇಕಾಗುತ್ತೆ. ನೋಡಿ ಈ ರೀತಿ ಕಟ್ ಮಾಡ್ಕೊಬೇಕು. ಈ ಬ್ಲೌಸ್ನ ಸ್ಟಿಚಿಂಗ್ನ ಮುಂದಿನ ವಿಡಿಯೋಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ನಿಮ್ಮ ಸಪೋರ್ಟ್ಗೆ ತುಂಬ ಧನ್ಯವಾದಗಳು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.